Good morning, friends. I'm back, Dr. Gladson from Dr. Gladson Explains. So today I'll be talking about various conditions that can affect you. ಕನ್ನಡದಲ್ಲಿ ಹೇಳೋದಂದ್ರೆ ಈಗ ಈ ಮಳೆಗಾಲದ ಟೈಮಲ್ಲಿ ಕೆಲವು ಸಂದರ್ಭಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಜಿರಳೆಗಳಾಗ್ಬೋದು, ಇಲ್ಲ ಹಾರುವ ಈ ಇನ್ಸೆಕ್ಟ್ಸ್ ಬರ್ಬೋದು. ಇದು ಬಂದು ಒಂದೊಂದ್ಸಲ ಕಿವಿ ಒಳಗೆ ನುಗ್ಬೋದು. ಅವಾಗ ಏನ್ ಮಾಡೋದು? ಸಿಂಪಲ್. ಈ ಇನ್ಸೆಕ್ಟ್ಸ್ ಗೆ ರಿವರ್ಸ್ ಗಿಯರ್ ಇಲ್ಲ. ಅಂದ್ರೆ ಇನ್ಸೆಕ್ಟ್ಸ್ ಮುಂದೆ ಹೋಗ್ಬೇಕು, ಆದ್ರೆ ಹಿಂತಿರುಗ್ಬೇಕು ಅಂದ್ರೆ ಮತ್ತೆ ತಿರುಗಿ ವಾಪಸ್ ಬರಬೇಕು. ನಿಮ್ಮ ಕಿವಿ ಕೆನಾಲ್ ಅಲ್ಲಿ ಅಷ್ಟು ಜಾಗ ಇಲ್ಲ ಹೋಗಿ ತಿರುಗಿ ಬರೋದು. ಸೊ ಅದಕ್ಕೆ ಅದು ಸ್ಪೆಷಲಿ ಜಿರಳೆ ಇದ್ರೆ ಜಿರಳೆ ಕೈಯಲ್ಲೂ ಆ ಕಾಲುಗಳಲ್ಲೂ ಅದು ಮುಳ್ಳುಗಳಿರ್ತವೆ. ಸೊ ಅದು ಚಟ್ಪಡಿಸುತ್ತೆ ಅಲ್ಲಿ ಕಿವಿ ಒಳಗೆ ಹೋದಾದ್ಮೇಲೆ ಹೊರಗೆ ಬರಕ್ಕೆ. ಆವಾಗ ಅದು ನಿಮ್ಮ ಕಿವಿನೂ ಡ್ಯಾಮೇಜ್ ಮಾಡಬಾರ್ದು, ಆ ಮುಳ್ಳಿಂದ ಡ್ಯಾಮೇಜ್ ಮಾಡಬಾರ್ದಲ್ಲ. ಸೊ ಅದಕ್ಕೆ ಒಂದೇ ಸೊಲ್ಯೂಷನ್, ಅದನ್ನ ಸಾಯಿಸ್ಬೇಕು ಆದಷ್ಟು ಬೇಗ. ಆದಷ್ಟು ಏನು ಅದಕ್ಕೇನು ಜಾಸ್ತಿ ನೋವು ಕೊಡದೆ ಅದನ್ನ ಸಾಯಿಸ್ಬೇಕು. ಸೊ ಅದು ಏನ್ ಮಾಡೋದು ಅಂದ್ರೆ, ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಆಗೋದು ರಾತ್ರಿಯಲ್ಲಿ ನೀವು ಮಲ್ಕೊಂಡಾಗ ಜಿರಳೆಗೂ ಯಾವ್ದು ಬೇಕು, ಯಾವ್ದಾದ್ರು ಬೆಳಕಿಲ್ಲದೆ ಜಾಗದಲ್ಲಿ ನುಗ್ಗುತ್ತದು, ಯಾವ್ದಾದ್ರು ಒಂದು ಕೋಣೆ ಇಲ್ಲ ಇದಕ್ಕೆ. ಸೊ ಅದಕ್ಕೆ ಕಿವಿ ಒಳಗೆ ನುಗ್ಗೋದು. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಮನೆಯಲ್ಲಿ ತಕ್ಷಣ ನೀವೇನ್ ಮಾಡ್ಬೇಕು, ಮನೆಯಲ್ಲಿ ಯಾವ್ದಾದ್ರು ಎಣ್ಣೆ, ಅಡಿಗೆ ಯೂಸ್ ಮಾಡೋದು ಎಣ್ಣೆ ಇರುತ್ತಲ್ಲ, ಆ ಎಣ್ಣೆ ತಗೊಳ್ಳಿ ಕಿವಿಗೆ ತುಂಬಿಸಿ, ಒಂದ್ 2 ನಿಮಿಷ ಹಂಗೆ ಇಟ್ಕೊಳ್ಳಿ. ಅಷ್ಟರಲ್ಲಿ ನಿಮ್ಗೆ ಅದು ಗೊತ್ತಾಗುತ್ತೆ, ಸ್ವಲ್ಪ ಚಟ್ಪಡಿಸುತ್ತೆ. ಆಮೇಲೆ ಅದು ಉಸಿರು ಕಟ್ಟು ಹಂಗೆ ಸತ್ತೋಗಿ. ಅದು ಸತ್ತಾದ್ಮೇಲೆ ನೀವೇನ್ ಜಾಸ್ತಿ ಏನ್ ಮಾಡಕ್ ಹೋಗ್ಬೇಡಿ, ಹೋಗಿ ಮಲ್ಕೊಳ್ಳಿ, ನಿಮ್ ನಿದ್ದೆ ಮುಗಿಸ್ಬಿಡಿ. ಬೆಳಿಗ್ಗೆ ಮಾತ್ರ ದಯವಿಟ್ಟು ನಂದು ಇಲ್ಲ ನನ್ ಬೇರೆ ENT ಗೆಳೆಯರ ಕ್ಲಿನಿಕ್ಗೆ ಹೋಗಿ ಅವ್ನು ಆರಾಮಾಗಿ ತೆಗಿತಾನೆ, ಆ ಎಣ್ಣೆನು ಕ್ಲೀನ್ ಆಗಿ ತೆಗೆದು ಬಿಡ್ತಾನೆ. ಎಣ್ಣೆ ಕಿವಿ ಒಳಗೂ ಇರಬಾರ್ದು. ಬಟ್ ಈಗ ಎಮರ್ಜೆನ್ಸಿಗೆ ನೀವು ಎಣ್ಣೆ ಹಾಕಿರೋದು ಒಳ್ಳೇದು. ಆದ್ರೆ ಮಾರನೇ ದಿನ ಬೇಗ ಹೋಗಿ ಅದನ್ನ ತೆಗಿಸ್ಬೇಕು. ಎಣ್ಣೆನೂ ತೆಗಿಬೇಕು, ಆ ಜಿರಳೆನೂ ಇಡಿಯಾಗೆ ತೆಗಿಬೇಕು. ಅದಕ್ಕೆ ಒಂದು ಒಳ್ಳೆ ENT ಸರ್ಜನ್ ಹತ್ರನೇ ಹೋಗಿ, ಅವನಿಗೆ ಗೊತ್ತಿರೋದು ಅದನ್ನ ಹೇಗೆ ತೆಗಿಬೇಕು. ಬೇರೆ ಡಾಕ್ಟರ್ಸಿಗೆ ಅದು ಗೊತ್ತಿರಲ್ಲ, ಅಂಡ್ ಅವ್ರ ಹತ್ರ ಯಂತ್ರಗಳೆಲ್ಲ ಇರಲ್ಲ ಅದನ್ನ ಕೇರ್ಫುಲ್ ಆಗಿ ತೆಗಿ. ಅದು ಪೀಸ್ ಆಗಿ ಬಂದ್ರೆ ಮತ್ತೆ ಕಷ್ಟ, ಯಾಕಂದ್ರೆ ಏನಾದ್ರೂ ಒಂದು ಅಲ್ಲೇ ಉಳಿದು ಬಿಟ್ರೆ ತೊಂದರೆ ಆಗುತ್ತೆ. ಸೊ ಫ್ರೆಂಡ್ಸ್, ಪ್ಲೀಸ್ ಲೈಕ್, subscribe and share my channel with all your friends so that everybody can be safe during these monsoons. All the best. See you again. Until the next time, happy healing.